850 ವರ್ಷಗಳ ಇತಿಹಾಸ ಇರುವ ಶ್ರೀ ರಾಮಾನುಜಾಚಾರ್ಯ ಜಯಂತಿ ಹಾಗೂ ಶ್ರೀ ಯೋಗನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸಾಗರ. ಹೌದು, ಪುರಾತನ ಪ್ರಸಿದ್ಧ ಶ್ರೀ ಯೋಗನರಸಿಂಹಸ್ವಾಮಿ ಮಹಾಬ್ರಹ್ಮ ರಥೋತ್ಸವ ಶ್ರೀ ರಾಮಾನುಜಾಚಾರ್ಯರ ಜಯಂತಿ ಸಾಲಿಗ್ರಾಮ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಮೊದಲಿಗೆ ರಾಮಾನುಜ ಶ್ರೀ ಪಾದಗಳಿಗೆಂದೇ ಇರುವ ದೇವಸ್ಥಾನ. ಶ್ರೀ ರಾಮಾನುಜ ಪಾದಗಳನ್ನು ಇಲ್ಲಿ ಬಿಟ್ಟು ಬೇರೆಲ್ಲೂ ದರ್ಶನ ಮಾಡಲು ಸಾಧ್ಯವಿಲ್ಲ. ಶ್ರೀ ರಾಮಾನುಜ ಅಷ್ಟದಿಗ್ಗಜರುಗಳು ಇರುವ ಒಂದೇ ದೇವಸ್ಥಾನ ಭಾಷ್ಯಕಾರ ದೇವಾಲಯದಲ್ಲಿ ಪ್ರಧಾನ ಅರ್ಚಕರು ಧನುರ್ದಾಸ ರಾಮಾನುಜಾಚಾರ್ಯರು ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಶ್ರೀ ರಾಮಾನುಜಾಚಾರ್ಯರ ಉತ್ಸವ ಮೂರ್ತಿ ಶ್ರೀದೇವಿ ಭೂದೇವಿ ಶ್ರೀಮಾನ್ ನಾರಾಯಣ ರಥೋತ್ಸವದಲ್ಲಿ ಇಟ್ಟು ಭವ್ಯ ಅಲಂಕಾರದೊಂದಿಗೆ ಮೆರವಣಿಗೆಗೆ ಸಜ್ಜಾಯಿತು. ರಾಜ್ಯದ ಹಲವು ಜಿಲ್ಲೆಗಳಿಂದ ರಥೋತ್ಸವಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು, ರಥೋತ್ಸವಕ್ಕೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಿ ಪೂಜಾ ಕಾರ್ಯವನ್ನು ನೆರವೇರಿಸಿದರು. ಶಾಸಕ ಡಿ ರವಿಶಂಕರ್ ಅವರು ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವದಲ್ಲಿ ಭಾಗಿಯಾದರು. ವಿವಿಧ ಸಾಂಸ್ಕೃತಿಕ ಕಲಾತಂಡಗಳು ಮಂಗಳವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ರಥೋತ್ಸವ ಜರುಗಿತು. ಈ ರಥೋತ್ಸವಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಕೃಷ್ಣರಾಜು ಅವರು ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಿದರು. ಇನ್ನು ಶನಿವಾರ ಪಲ್ಲಕ್ಕಿ ಉತ್ಸವ, ಭಾನುವಾರ ಬೆಳಗ್ಗೆ ತೀರ್ಥೋತ್ಸವ, ಸಂಜೆ ತೆಪ್ಪೋತ್ಸವ, ಸೋಮವಾರ ಬೆಳಿಗ್ಗೆ ಮಹಾಭಿಷೇಕ ಮತ್ತು ಸಂಜೆ ಹನುಮಂತೋತ್ಸವ ನಡೆಯಲಿದೆ ಎಂದು ಪ್ರಧಾನ ಅರ್ಚಕರು ಶ್ರೀನಿವಾಸ್ ತಿಳಿಸಿದರು. ತಹಸೀಲ್ದಾರ್ ನರಗುಂದ, ಶ್ರೀ ಯೋಗನರಸಿಂಹಸ್ವಾಮಿ ಸಮಿತಿಯ ಅಧ್ಯಕ್ಷ ಅಂಜನೇಗೌಡ ಸೇರಿದಂತೆ ಗ್ರಾಮಸ್ಥರು, ಮಹಿಳೆಯರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು. ಆರ್ಜನೆ ಬಸವರಾಜು, ಸಾಲಿಗ್ರಾಮ.